ಈ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅಂತಂದ್ರೆ ಮನೆ ಬಾಗಿಲಿಗೆ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹಿಂಗಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್ ಇವರು. ನಮ್ಗೆ ಮೆರಿಟ್ ಅಲ್ಲಿ ವಿಧವೆಯರಿಗೆ ಇಷ್ಟು ಕೊಡಬೇಕು, SC ST ಗಳಿಗೆ, ಹ್ಯಾಂಡಿಕ್ಯಾಪ್ಟು, ಆಸಿಡ್ ವಿಕ್ಟಿಮ್ಸ್ಗಳಿಗೆ ಅಂತ ಏನೆಲ್ಲ ನಾವು ನಾರ್ಮ್ಸ್ ಬರೆದು ಕಳಿಸಿದ್ರು ಕೂಡ ಬಹಳಷ್ಟು ನಮಗೆ ಪ್ರೆಷರ್ನ ಹಾಕ್ತಾರೆ. ನಿಮ್ಮ ಕಾರ್ಯಕರ್ತರು, ನಿಮ್ಮ ಲೀಡ್ರು, ನಮ್ದು ಒಂದ್ ಕೆಲಸ ನೀವು ಮಾಡೋದಿಲ್ಲ. ಅಧ್ಯಕ್ಷ ಇದು ಒಂದೇ ನಿಮಿಷ. ಇದು ಇವ್ರು ಹೇಳ್ದಂಗೆ KPSC UPSC ಯಾವುದು ಇಲ್ಲ, ಜಿಲ್ಲಾಧಿಕಾರಿಗಳು ಮಾಡೋದು. ಆದ್ರೆ ಅದಕ್ಕೊಂದು ಟೈಮ್ ನಿಗದಿ ಮಾಡ್ಬೇಕು ಮೇಡಮ್ ಅವರು. 1 ತಿಂಗಳಲ್ಲ 2 ತಿಂಗಳಲ್ಲ ಮಾಡಿ ಖಾಲಿ ಆದ ತಕ್ಷಣ ಅಂತೇಳಿ ಯಾರ ಪ್ರೆಷರ್ಗೂ ಯಾರು ಈಲ್ಡ್ ಆಗಲ್ಲ. ನೀವು ಕಾನೂನು ಪ್ರಕಾರನೇ ಮಾಡ್ಬೇಕು. ನಿಮ್ ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡಬೇಕು. ಮಾಡಿ 2 ತಿಂಗಳಲ್ಲಿ ಮಾಡಿ ಅಂತ ಒಂದು ಆದೇಶ ಮಾಡಿ. 2 ತಿಂಗಳು ಮಾಡಿದೀನಿ, 3 ತಿಂಗಳ ಒಳಗಡೆ ಇಲ್ಲ ಮಾಡಿಲ್ಲ. ಮಾಡದೇ ಇದ್ದವ್ರ ಮೇಲೆ ಏನ್ ಕ್ರಮ ತಗೋತೀವಿ? ನಿಮ್ ಜಿಲ್ಲಾಧಿಕಾರಿಗಳು, ನಿಮ್ಮ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೆಲ್ಲ ಸೇರಿ ಅವ್ರು ಅದನ್ನ ಸುಮ್ಮನೆ ತಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ದಯಮಾಡಿ ಏನೇ ಕ್ರಮ ತಗೋಬೇಕಲ್ಲ ಅವ್ರ ಮೇಲೆ. ಮೇಡಮರೇ, ನೀವಲ್ಲ ನಾನಲ್ಲ, ಮುಖ್ಯಮಂತ್ರಿ ಹೇಳಿದ್ರು ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕ್ಲಿಯರ್ ಜಡ್ಜ್ಮೆಂಟ್ ಐತಿ. ಯಾವ ಪ್ರೆಷರ್ ಇರ್ಬೋದು, ಏನು ಸಹ ಯಾವ ಮಂತ್ರಿನೂ ಕೊಡ್ಸಕ್ಕ, ನೀವು ಕೊಡ್ಸಕ್ಕಲ್ಲ. ಅಷ್ಟು ಕ್ಲಿಯರ್ ಕಟ್ ಆಗಿದ್ದಾಗ ಯಾಕೆ ಇಷ್ಟ ಅಂತ ಅಷ್ಟು ನನ್ನ ಪ್ರಶ್ನೆ. ಓಕೆ, ಗುಡ್ ಕ್ವಶನ್.